ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಬಹಳಷ್ಟು ಜನ ನಾನು ಕೇಳ್ತಿರೋ ಸರ್, ನೀವು ಯಾವಾಗ್ಲೂ ಒಂದೇ ಇಂಟ್ರಡಕ್ಷನ್ ಹೇಳ್ತೀರಾ, ನಿಮ್ಗೆ ತುಂಬಾ ಜನ ಕಸ್ಟಮರ್ಸ್ ಬರ್ಲಿದ್ ಹೆಂಗ್ ಮಾಡ್ತೀರಾ ಅಂತ ಕೇಳಿದ್ರು. ನೋಡಿ, ಒಂದನೇದಾಗಿ 106 ಕೋಟಿ ಜನಸಂಖ್ಯೆ ಇರುವಂತ ಈ ದೇಶದಲ್ಲಿ ಎಲ್ಲರೂ ನಾನೊಬ್ನೇ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ನನಗೆ ಆಗಿರೋ ಒಂದು ಲಿಮಿಟೇಷನ್ ಇರುತ್ತೆ. ಒಂದ್ ದಿನಕ್ಕೆ 5 ರಿಂದ 10 ಜನರ ಹತ್ರ ಮಾತಾಡ್ಬೋದು. ಗಂಟೆಗಟ್ಟಲೆ ಮಾತಾಡೋಕ್ ಸಾಧ್ಯವೇ ಇಲ್ಲ. ಸೊ ಹಣ ಮಾಡೋ ಉದ್ದೇಶ ಇದಲ್ಲ. ಎರಡನೇದಾಗಿ, ಜನಗಳಲ್ಲಿ ಭೀತಿ ಹುಟ್ಟಿಸ್ತಾರೆ. ಕೆಲವರು ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡಿಸ್ತಾರೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಜ್ಯೋತಿಷದಲ್ಲಿ ಕಾಳಸರ್ಪ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಕುಜ ದೋಷ ಆಗಿರ್ಬೋದು, ಪಿತ್ತ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಗ್ರಂಥಗಳಲ್ಲೇ ಇಲ್ಲ. ಅದು ಜೆಮ್ ಸ್ಟೋನ್ಸ್ ಬಗ್ಗೆ ಇಲ್ಲ. ಸೊ ಇವೆಲ್ಲ ಯಾಕೆ ಕೇಳ್ತಾ ಇದ್ದಾರೆ? ಪರಿಹಾರಗಳು ಶ್ರೀಮಂತರಿಗೆ ಕೊಡೋ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಪೂಜೆಗಳು ಯಾಕೆ ಸಜೆಸ್ಟ್ ಮಾಡ್ತಾರೆ? ಬಡವರು ಏನ್ ಮಾಡ್ಬೇಕು? ನೋಡಿ, ಜ್ಯೋತಿಷ ಅಂತಂದ್ರೆ ಕರ್ಮದ ಅನುಸಾರವಾಗಿ ನಡೆಯೋ ಘಟನೆಗಳನ್ನ ನಾವು ಒಪ್ಕೊಳ್ಳೋ ನಾವು ಪ್ರಿಪೇರ್ ಮಾಡ್ಬೇಕು ಕಸ್ಟಮರ್ಸ್ನ. ಅಂದ್ರೆ ನಮ್ಮ ಹತ್ರ ಬಂದಂತರ ಹತ್ರ. ಎರಡನೇದಾಗಿ ಬಂದು ಅದಕ್ಕೆ ಸಿಂಪಲ್ ಆಗಿರೋ ಪರಿಹಾರಗಳು. ಅದು ಎಲ್ಲದನ್ನು ಬದಲಾವಣೆ ಮಾಡೋಕ್ಕೋಸ್ಕರ ಅಲ್ಲ, ನ್ಯೂಟ್ರಲ್ ಮಾಡೋಕ್ಕೋಸ್ಕರ, ಆ ಪರಿಣಾಮನ ಕಡಿಮೆ ಮಾಡೋಕ್ಕೋಸ್ಕರ. ಹಾಗೇನೆ ಅದ್ರಲ್ಲಿ ಇಲ್ದಿರೋಂಥ ದೋಷಗಳು, ಇಲ್ದಿರೋಂಥ ಪೂಜೆಗಳನ್ನ ಸಜೆಸ್ಟ್ ಮಾಡಬಾರ್ದು. ವ್ಯಕ್ತಿ ತನ್ನ ಹಣೆ ಬರವನ್ನ ಒಪ್ಕೊಳ್ಳೋ ತರ, ತನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ಕೊಳ್ತಾರ. ಹೇಯಂ ದುಃಖಂ ಅನಾಗತಂ ಅಂತ ಹೇಳಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ದುಃಖವನ್ನು ಹುಟ್ಟೋಕ್ ಮುಂಚೆ ದುಃಖವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಇದಕ್ಕೊಂದು ಅವಕಾಶ. ಅದು ವ್ಯಕ್ತಿತ್ವದಿಂದ, ಆಲೋಚನೆಗಳಿಂದ, ಕೆಲವು ಸಂದರ್ಭದಲ್ಲಿ ನಾವು ನ್ಯೂಟ್ರಲ್ ಆಗಿರೋದ್ರಿಂದ ಕೂಡ ಮಾಡ್ಬೋದು. ಈಗ ಒಬ್ಬ ಜ್ಯೋತಿಷ ಕರ್ತವ್ಯ ಹೊರತು ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡಿಸಿ, ಕಾಸ್ಟ್ಲಿ ಪೂಜೆಗಳನ್ನ ಮಾಡಿಸಿ ದುಡ್ಡು ಸಂಪಾದನೆ ಮಾಡೋದು, ಜನಗಳನ್ನ ಮಿಸ್ಗೈಡ್ ಮಾಡೋದು, ಇಲ್ಲಿರೋ ದೋಷಗಳನ್ನ ಹೇಳುವಂತದ್ದಲ್ಲ. ಸೊ ಈ ತರ ಎಲ್ಲ ಇರುತ್ತೆ. ಹಾಗಾಗಿ ನಾನು ಇಂಟ್ರಡಕ್ಷನ್ ಅಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಜನ ನ್ಯೂಮರಾಲಜಿನ ಜ್ಯೋತಿಷ ಅನ್ಕೊಂಡಿದ್ದಾರೆ, ಟ್ಯಾರೋಟ್ ಕಾರ್ಡ್ ಜ್ಯೋತಿಷ ಅನ್ಕೊಂಡಿದ್ದಾರೆ. ಆಮೇಲೆ ಯಾವ್ಯಾವ್ದೋ ಶಾಸ್ತ್ರಗಳನ್ನ ಹೇಳ್ತಾರೆ. ಅದೆಲ್ಲ ಜ್ಯೋತಿಷ ಅಲ್ಲ. ಹಸ್ತ ಸಾಮುದ್ರಕ್ಕೆ ಮತ್ತೆ ವೇದಿಕ ಅಸ್ಟ್ರಾಲಜಿ ನಾವು ಜಾತಕದ ಮೂಲಕವಾಗಿ ನೋಡ್ತೀವಿ. ಅದನ್ನ ಮಾತ್ರ ನಾನು ಸೈಂಟಿಫಿಕ್ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಜಾತಕ ಹೇಗೆ ಒಬ್ಬರ ತರ ಇನ್ನೊಬ್ರದ್ದು ಇರಲ್ಲ, ಹಾಗೆ ಹಸ್ತರೇಖೆಗಳು ಒಬ್ರಿಗೆ ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಇದು ನನ್ನ ವಿಷಯ. ಹಾಗೇನೆ ನೀವು ಭೈರವಿ ಆಸ್ಟ್ರೋದಲ್ಲಿ ಸರ್ವಿಸ್ ತಗೊಂಡಾಗ ಜಾತಕಕ್ಕೆ ವಿಶ್ಲೇಷಣೆಗೆ ಟೈಮ್ ತಗೊಂಡು ನಾವು ಹೇಳ್ತೀವಿ ಹೊರತು ಅನಾವಶ್ಯಕವಾಗಿ ಟೈಮ್ನ ನಾವು ವೇಸ್ಟ್ ಮಾಡಲ್ಲ. ಹಾಗೇನೆ ಹಿಂದೆ ನಡೆದಿರೋ ಘಟನೆಗಳನ್ನ ಒಬ್ಬ ಜ್ಯೋತಿಷಿ ನೋಡಿ ಲಗ್ನವನ್ನ ತಿದ್ದದಲ್ಲೇ ಕೊಟ್ಟಿರೋ ಬರ್ತ ಟೈಮಲ್ಲಿ ಯಾವತ್ತೂ ಜ್ಯೋತಿಷ ಹೇಳಬಾರ್ದು. ಹಾಗೇನೆ ಬರೀ ರಾಶಿ ಮೇಲೆ ಭವಿಷ್ಯ ಹೇಳಬಾರ್ದು. ನೀವು ಹೆಸರು ಮೇಲೆ ಜ್ಯೋತಿಷ ಹೇಳಬಾರ್ದು. ಇದು ಹಲವಾರು ತರ ವಿಚಾರಗಳಿದೆ. ಸುಮ್ನೆ ಕೆಲವು ಲಗ್ನ ಚಾರ್ಟ್ ನೋಡ್ಕೊಂಡು, ಸರ್ ನನ್ನ ಶುಕ್ರ ಇಲ್ಲದೆ, ಇಲ್ಲಿ ಚಂದ್ರ ಇಲ್ಲಿದೆ, ನನ್ನ ಭವಿಷ್ಯ ಹಿಂಗಾಗತ್ತ ಅಂತಾರೆ. ಅಷ್ಟು ಈಸಿ ಅಲ್ಲ ಜ್ಯೋತಿಷ ಅನ್ನುವಂಥದ್ದು. ಇಂಟ್ಯೂಷನಲ್ ಆಗಿ ಬರುವಂಥದ್ದು. ಅದಕ್ಕೆ ಪ್ರಾಕ್ಟೀಸ್ ಬೇಕು. ಅದಕ್ಕೆ ಅವ್ರ ಜಾತಕದಲ್ಲಿ ಕಾಂಬಿನೇಷನ್ಸ್ ಇರಬೇಕು. ಅವ್ರು ಹೇಳಿದ್ದು ನಿಜ ಆಗ್ಬೇಕು ಅಂದ್ರೆ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ಫೆಬ್ರವರಿ 8ನೇ ತಾರೀಕಿನ ನಂತರ ವಾರ ಭವಿಷ್ಯವನ್ನು ನಾವು ನೋಡೋದಾದ್ರೆ 2026 ಈ ಟೈಮ್ ಪೀರಿಯಡ್ ಅಲ್ಲಿ ನೋಡೋದಾದ್ರೆ, ಈ ವೃಷಭ ರಾಶಿಯವರಿಗೆ ದ್ವಿತೀಯ ಭಾವದಲ್ಲಿರುವಂತಹ ಗುರುಗ್ರಹವನ್ನು ನೋಡಿದ್ರೆ, ನೀವೊಂದು ಹೊಸ ಬಿಸ್ನೆಸ್ ಅನ್ನ ಮಾಡಿರ್ತೀರಾ, ಅಥವಾ ಯಾವ್ದನ್ನ ಲಾಭವನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಿ, ಅವರಿಗೆ ಉತ್ತಮವಾಗಿದೆ. ಬಟ್ ಅಷ್ಟಮಾಧಿಪತಿ 2ನೇ ಮನೆ ಇದ್ದಂತಾಗ ನಾನು ನೋಡ್ದಂಗೆ ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾ ಪ್ರೋಗ್ರೆಸ್ ನೋಡ್ತಾರೆ ಕೆಲವರು. ಅಂದ್ರೆ ಶೇರ್ ಮಾರ್ಕೆಟ್ ಅಂದ್ರೆ ಎಲ್ಲರೂ ಮಾಡುವಂತದ್ದಲ್ಲ. ಅದಕ್ಕೊಂದು ಎಕ್ಸ್ಪೀರಿಯನ್ಸ್ ಬೇಕು, ಅದಕ್ಕೊಂದು ಅದರದೇ ಆಗಿರೋ ಅನುಭವ ಬೇಕಾಗತ್ತೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ಗಳೆಲ್ಲ ವಿಡಿಯೋಸ್ ನೋಡ್ಕೊಂಡು ಮಾಡಕ್ ಹೋಗಿ ಲಾಸ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಫೋನ್ ಮಾಡ್ತಿರ್ತಾರೆ. ಹಾಗಲ್ಲ. ಎರಡನೇದು ಬಂದು ನೀವೇನೋ ಬಿಸ್ನೆಸ್ ಮಾಡ್ತಿದ್ರು ಅಲ್ಲೂ ಕೂಡ ಲಾಭದ ಅದಕ್ಕೆ ಆಗೋ ಸಾಧ್ಯತೆ ಇರುತ್ತೆ, ಲಾಭ. ಆಮೇಲೆ ವಿವಾಹಕ್ಕೆ ಬಹಳ ಉತ್ತಮವಾಗಿರುವಂತ ಸಮಯ ಇದು. ಮದುವೆ ಆಗೋದಕ್ಕೆ, ಎಂಗೇಜ್ಮೆಂಟ್ ಆಗೋ ಸಮಯ, ಸಂಬಂಧಗಳು ಬಂದು ನೋಡೋ ಸಮಯ. ಕೆಲವು ಸಂದರ್ಭದಲ್ಲಿ ನೋಡ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಅವರು ಬಂದಿರಲ್ಲ, ಬರೋ ಸಾಧ್ಯತೆ ಇರುತ್ತೆ. ಮದುವೆಯಲ್ಲಿ ಏನಾದ್ರೂ ಕಿರಿಕಿರಿಗಳಾಗಿ ಎಂಗೇಜ್ಮೆಂಟ್ ತನಕ ಬಂದು ತಪ್ಪೋಗಿದ್ದು ಸಂಬಂಧಗಳು ಬರ್ಬೋದು. ಮದುವೆ ಆಗಿ ಸೆಪರೇಷನ್ ತನಕ ಹೋದಂತವ್ರ ಹತ್ರ ಆಗೋ ಸಾಧ್ಯತೆಗಳು ಗುರುಗ್ರಹ 2ನೇ ಮನೆಯಲ್ಲಿದ್ದ ಯೂಶುವಲ್ ಆಗಿ ನಡೆಯುತ್ತೆ. ಆಮೇಲೆ ಸ್ಪೀಚಿಗೆ ಸಂಬಂಧಪಟ್ಟಂತ ಕೆಲಸ ಮಾಡೋರು, ಲೆಕ್ಚರರ್ಸು, ಟೀಚರ್ಸು, ಪಾಡ್ಕಾಸ್ಟ್ ಏನೇನೋ ವಿಡಿಯೋಸ್ಗಳನ್ನ ಮಾಡುವಂತವ್ರಿಗೆ, ಈ ವೃಷಭ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಬಹಳ ಉತ್ತಮ. ಹಣಕಾಸಿನ ಲಾಭ, ಮಾತಿನಿಂದ ಲಾಭ. ಹಾಗೇನೆ ಬಟ್ ಯಾರಿಗೆ ಚೆನ್ನಾಗಿಲ್ಲ ಅಂತಂದ್ರೆ ಪ್ರಾಪರ್ಟಿ ಖರೀದಿ ಮಾಡ್ಬೇಕು ಅಂತಿದ್ದಂತವ್ರಿಗೆ 4ನೇ ಮನೆಯಲ್ಲಿ ಕೇತು ಗ್ರಹ ಇರುವಂತದ್ದು ಅಷ್ಟು ಉತ್ತಮವಾಗಿರುವಂತದ್ದು ಅದೇನು ತಂದ್ಕೊಡಲ್ಲ. ಅಂದ್ರೆ ಲಾಭವನ್ನು ತಂದುಕೊಡದಲ್ಲಿ ಇರ್ಬೋದು, ಕೆಲಸ ಕಾರ್ಯಗಳು ಲೇಟ್ ಆಗ್ಬೋದು, ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಗಳನ್ನ ಕ್ರಿಯೇಟ್ ಮಾಡುವಂತದ್ದು. ಜೊತೆಯಲ್ಲಿ 4ನೇ ಮನೆಯಲ್ಲಿ ಇರುವಂತ ಕೇತು ಗ್ರಹ ಯೂಶುವಲ್ ಏನ್ ಮಾಡುತ್ತೆ ಅಂತಂದ್ರೆ ಕೆಲಸಗಳನ್ನ ವಿಳಂಬ ಮಾಡೋದ್ರಲ್ಲಿ ಬಡಿಯುವಂತ ಕೆಲಸವನ್ನ ಮಾಡುತ್ತೆ ಕೇತು ಗ್ರಹ. ನಿಮ್ಮ ಜಾತಕದಲ್ಲಿ 4ನೇ ಮನೆಯಲ್ಲಿ ಕೇತು ಇತ್ತಂದ್ರೆ ಪ್ರಾಪರ್ಟಿ ಮಾಡೋದಕ್ಕೆ ಬಹಳ ಲೇಟ್ ಆಗುತ್ತೆ. ವೆಹಿಕಲ್ಸ್ ಕೂಡ ಲೈಫಲ್ಲಿ ಲೇಟ್ ಆಗಿ ಬರುತ್ತೆ. ಇದು ತುಂಬಾ ಕ್ಲಿಯರ್ ಇದು. ಈ ರೀತಿಯ ಸಾಧ್ಯತೆ ಇರೋದ್ರಿಂದ ಪ್ರಾಪರ್ಟಿ ವಿಚಾರ ಕೈ ಹಾಕದೇ ಇರೋದೇ ಒಳ್ಳೆಯದು. ಅದ್ರ ಜೊತೆಯಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ
ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇರುವಂತವ್ರು, ಹೊರಗಡೆ ದೇಶದಲ್ಲಿ ಕೆಲಸ ಮಾಡ್ತಿರುವಂತವ್ರು, ಪ್ರಯತ್ನ ಮಾಡ್ತಿರುವಂತವ್ರು ಒಳ್ಳೇದು. ಉದ್ಯೋಗದಲ್ಲಿ ಲಾಭ ಬರುತ್ತೆ. ಟ್ರಾನ್ಸ್ಫರ್ ಪ್ರೋಗ್ರೆಸ್ ನೋಡ್ತಿರುವಂತ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ಶುಕ್ರ ಮತ್ತು ರಾಹು ಮರ್ಕಿರಿ ಇರೋದ್ರಿಂದ ಬಟ್ಟೆ ವ್ಯಾಪಾರಿಗಳಾಗಿರ್ಬೋದು ಅಥವಾ ಹೋಟೆಲ್ ರೆಸ್ಟೋರೆಂಟ್ ರಿಲೇಟೆಡ್ ಬಿಸ್ನೆಸ್ ಮಾಡುವಂತವ್ರಾಗಿರ್ಬೋದು, ಲಿಕ್ವಿಡ್ ರಿಲೇಟೆಡ್ ಮಾಡುವಂತವ್ರಿಗೆ ದ್ರವ ಪದಾರ್ಥಗಳನ್ನ ಖಂಡಿತವಾಗಲೂ ಅವರಿಗೆ ಲಾಭವ ಉಂಟಾಗುತ್ತೆ. ಆಮೇಲೆ ಎಗೇನ್ ಇವರಿಗೆ ಶನಿಗ್ರಹ 11ನೇ ಮನೆ ಇರೋದ್ರಿಂದ ಲಾಭದ ಅನುಕೂಲ ಜಾಸ್ತಿ. ಯಾಕೆಂದ್ರೆ ಅಷ್ಟಮಾಧಿಪತಿ ಆಗಿರುವಂತವ್ರು 11ನೇ ಮನೆಯಲ್ಲಿ ಇರೋದು ಸಡನ್ ಆಗಿ ಗೇನ್ಸ್ ನ ಕೊಡುವಂಥದ್ದು, ಲಾಭವನ್ನು ಕೊಡುವಂಥದ್ದು ಸಾಧ್ಯತೆ ಆಗುತ್ತೆ. ಎಗೇನ್ ಇಲ್ಲೊಂದು ವಿಚಾರಗಳನ್ನ ನಾವು ಗಮನಿಸಬೇಕು. ಏನಂದ್ರೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು. ಇಲ್ಲ ಮ್ಯಾನೇಜಬಲ್ ಅಂತ ಏನು ಮೇಜರ್ ಆಗಿ ನೀವು ಭಯ ಪಡುವಂಥದ್ದು ಏನು ಇರೋದಿಲ್ಲ. ವೃಷಭ ರಾಶಿಯವರು ಒಂದು ಕಲೆ, ಸಾಹಿತ್ಯ, ಸಂಗೀತ, ಲಲಿತ ಕಲೆಗಳಲ್ಲಿ ಇರೋ ಆಸಕ್ತಿ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಏನಾದ್ರೂ ನೀವು ಆಕ್ಟಿವ್ ಆಗಿದ್ರೆ ಒಳ್ಳೆಯ ಅವಕಾಶಗಳು ನಿಮಗೆ ಹುಡ್ಕೊಂಡು ಬರುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಹೊಸ ಬಿಸ್ನೆಸ್ಗೆ ನೀವೇನಾದ್ರು ಇನಿಷಿಯೇಟಿವ್ಸ್ ಆಲೋಚನೆಗಳು ಮಾಡಿದ್ರೆ ಅಲ್ಲೂ ಕೂಡ ನಿಮಗೆ ಲಾಭ ಬರುವಂತ ಸಾಧ್ಯತೆ ಈ ಒಂದು ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿಯವರು ಬಹಳ ಉತ್ತಮವಾಗಿರೋ ಸಮಯ ಕಳೀತಾರೆ. ಎಕ್ಸೆಪ್ಟ್ ಕುಟುಂಬದಲ್ಲಿ ಕಲಹ ಆಗೋದು ಸಾಧ್ಯತೆ ಬಿಟ್ರೆ ಬೇರೆ ತನ್ನ ವೃತ್ತಿ ಜೀವನದಲ್ಲಿ ನೆಮ್ಮದಿ ಆನಂದವನ್ನ ಪಡಿತಾರೆ. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು. ಏಕಾಗ್ರತೆಯ ಅವಕಾಶ ಎಲ್ಲ ಸಾಧ್ಯತೆ ಆಗುತ್ತೆ. ಬಹಳ ನೆಮ್ಮದಿ, ಸಂತೋಷವಾಗಿರುವಂತಹ ಕಾಲ ಕಳೀತಾರೆ. ಕೆಲವು ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳನ್ನ ನೀವು ಮೀಟ್ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಮಾತಾಡ್ಬೇಕು ಅನ್ಕೊಂಡಿರ್ತೀರಾ, ಅಂತ ವ್ಯಕ್ತಿಗಳನ್ನ ಭೇಟಿ ಆಗೋ ಸಾಧ್ಯತೆ ಈ ಒಂದು ವೃಷಭ ರಾಶಿಯವರಿಗೆ ಹೆಚ್ಚಾಗಿದೆ.